ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಎದುರು ಬಂದೇ ಬಿಟ್ರು ಬೃಂದಾ ಗಂಡ ಚರಣ್. ಹಾಗಿದ್ರೆ ಚರಣ್ ಲವ್ ಸ್ಟೋರಿ, ಚರಣ್ ಪ್ರೀತಿ ಮಾಡಿದ ಹುಡುಗಿ ಭಾರ್ಗವಿನೇ ಅನ್ನೋ ವಿಷಯ ಇಲ್ಲಿ ಅರ್ಜುನ್ಗೆ ಗೊತ್ತಾಗಿ ಹೋಯ್ತಾ? ತಪ್ಪಿ ಮಾಡ್ತಿರೋ ಭಾರ್ಗವಿ ಇದಕ್ಕೆ ಬೆಲೆ ತೆತ್ತಬೇಕಾ, ಅಥವಾ ಭಾರ್ಗವಿ ಬೃಂದಾಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಲಾ? ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯ ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಿದ್ದಾಳೆ. ಬಟ್ ಭಾರ್ಗವಿ ಆಡ್ತಿರ್ತಕ್ಕಂಥ ಕಣ್ಣ ಮುಚ್ಚಾಲೆ ಆಟ JPಗಾಗಲಿ, ಬೃಂದಾಗಾಗಲಿ, ಶಕ್ತಿ ಪ್ರಸಾದ್ಗಾಗಲಿ ಯಾರಿಗೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಚಳ್ಳೆ ಹಣ್ಣನ ತಿನ್ಸಿದಾಳೆ ಭಾರ್ಗವಿ. ಜಸ್ಟ್ JP ಪಾಟೀಲ್ಗೆ ಅಲ್ಲ, ಅರ್ಜುನ್ಗೆ ಚಳ್ಳೆ ಹಣ್ಣನ ತಿನ್ಸಿದಾಳೆ ಅಂತ ಹೇಳ್ಬೋದು. ಅರ್ಜುನ್ಗೂ ಕೂಡ ಸುಳಿವು ಸಿಗದೇ ಇರೋ ಹಾಗೆ ಸಂಧ್ಯಾ ಸಾವಿನ ಒಂದು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ಕೊಂಡಿದ್ದಾಳೆ ಭಾರ್ಗವಿ. ಮೊದಲು ಆ ಒಂದು ಕೆಲಸವನ್ನು ಶುರು ಮಾಡಿದ್ದೆ ಅರ್ಜುನ್ ಮುಖಾಂತರ. ಅರ್ಜುನ್ ಏನಾದರೂ ಕಾರಣ ಆಗಿದಾನ ಅನ್ನೋ ಒಂದು ವಿಷಯವನ್ನ ತಿಳ್ಕೋಬೇಕು ಅಂತ ಹೇಳಿ ಅರ್ಜುನ್ ಬ್ಲಡ್ಡನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ರು. ಅದರಿಂದ ಇಲ್ಲಿ ಭಾರ್ಗವಿಗೆ ಅರ್ಜುನ್ ನಿರಪರಾಧಿ, ಅರ್ಜುನ್ ಯಾವುದೇ ರೀತಿಯಲ್ಲೂ ತಪ್ಪು ಮಾಡಿಲ್ಲ, ಇನ್ನೋಸೆಂಟ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಆ ನಂತರನೇ ಅರ್ಜುನನ್ನು ಭಾರ್ಗವಿ ಒಪ್ಕೊಳ್ಳೋದು. ತದನಂತರ ಇಲ್ಲಿ ಮನೆಯವ್ರ ಮುಂದೆ ಸೊಸೆಯಾಗಿರ್ತೀನಿ ಅಂತ ಹೇಳಿ ಇಲ್ಲಿ ಬೆನ್ನ ಹಿಂದೆ ಭಾರ್ಗವಿ ಲಾಯರ್ ಆಗಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ತುಂಬಾ ತರಾತುರಿಯಲ್ಲಿದ್ದಾಳೆ. ಆದರೆ ಇದಕ್ಕೆ ಸಾಥ್ ಕೊಡ್ತಕ್ಕಂಥದ್ದು ಆ ಅನಾಮಿಕ ಲೇಡಿ. ಎಲ್ಲರಿಗೂ ಕೂಡ ಕಾಲ್ ಮಾಡಿ ಬೆದರಿಕೆ ಹಾಕಿದಂಥ ಅನಾಮಿಕ ಲೇಡಿ, ನಿಮ್ಮ ಮುಖವಾಡ ಕಳ್ಚಿ ಬೀಳುತ್ತೆ, ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ದಂಥ ಅನಾಮಿಕ ಲೇಡಿ ಕೊನೆಗೆ ಭಾರ್ಗವಿಗೆ ಕಾಲ್ ಮಾಡಿ ಸಂಧ್ಯಾ ಸಾವಿಗೆ ಬೇಕಾದಂಥ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಸಾಕಷ್ಟು ಬಾರಿ ಭೇಟಿ ಮಾಡೋ ಸಂದರ್ಭ ಕೂಡ ಬರುತ್ತೆ, ಬಟ್ ಭೇಟಿ ಮಾಡೋಕ್ಕಾಗೋದಿಲ್ಲ. ಆ ಭಾರ್ಗವಿ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಅನಾಮಿಕ ಲೇಡಿ ಹೊರಟೋಗ್ಬಿಡ್ತಾರೆ. ಬಟ್ ಒಂದು ನಂಬರನ್ನು ಕೊಟ್ಟು ಹೋಗಿರ್ತಾರೆ. ತದನಂತರ ಇಲ್ಲಿ ವಿಕ್ಕಿ ಮತ್ತು ರೀತು ಒಂದು ಮೆಹಂದಿ ಶಾಸ್ತ್ರ ನಡೀತಿರ್ತಕ್ಕಂಥ ಒಂದು ಜಾಗಕ್ಕೆ ಕೂಡ ಆಕೆ ಬಂದು ಮತ್ತೊಮ್ಮೆ JP ಮತ್ತು ಭಾರ್ಗವಿಗೆ ಒಂದು ಲೆಟರನ್ನು ಬರೆದಿಟ್ಟು ಹೋಗ್ತಾರೆ. ಲೆಟರನ್ನು ಹಿಂಬಾಲಿಸಿದಂಥ ಭಾರ್ಗವಿ ಕೊನೆಗೂ ಆ ಒಂದು ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಹತ್ರ ಹೋದ್ಲು ಅಂತಾನೆ ಹೇಳ್ಬೋದು. ಯಾಕಂದರೆ ಅನಾಮಿಕ ಲೇಡಿಗೆ ಇಷ್ಟು ಹತ್ರ ಇದ್ದೀರಾ, ಯಾಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಫೋನ್ನಲ್ಲಿ ಕೇಳಿದಾಗ, ನಾವಿಬ್ಬರು ಭೇಟಿ ಮಾಡಿದ್ರೆ ಅದು ಬೇರೆದೇ ತಿರುವು ತಗೊಳುತ್ತೆ, ತುಂಬ ತೊಂದರೆ ಆಗತ್ತೆ, ಎಲ್ಲ ಕೂಡ ಹಾಳಾಗ್ಬೋದು ಅಂತ ಹೇಳಿ ನಿಮ್ಮ ಮುಂದೆ ಒಂದು ವಸ್ತು ಇದೆ, ಅದನ್ನು ತಗೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಸ್ತು ತಗೋತಾಳೆ. ಬಟ್ ಅದು ಬೇರೆ ಯಾವುದೂ ಅಲ್ಲ, ಸಂಧ್ಯಾ ಫೋನ್ ಆಗಿದೆ. ಸಂಧ್ಯಾ ಫೋನನ್ನು ನೋಡಿ ನಿಜಕ್ಕೂ ಭಾರ್ಗವಿಗೆ ಶಾಕ್ ಆಗುತ್ತೆ. ಇಲ್ಲಿ ನೀವು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದೇ ಕಾರಣಕ್ಕೋಸ್ಕರನೇ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅನಾಮಿಕ ಲೇಡಿ ಫೋನ್ನಲ್ಲಿ ಮಾತನಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಪ್ರತಾಪ್ ಇನ್ಸ್ಪೆಕ್ಟರ್ಗೆ ಭಾರ್ಗವಿ ಕಾಲ್ ಮಾಡಿದೆ. ಇಲ್ಲಿ ನಾನು ನಿಮಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅದು ಎಲ್ಲಿ ಟ್ರೇಸ್ ಆಗುತ್ತೆ ಅಂತ ಹೇಳ್ತೀರಾ, ನಾನು ನಿಮ್ಮನ್ನ ನಾಳೆ ಭೇಟಿ ಮಾಡಬೇಕು, ಸಂಧ್ಯಾ ಸಾವಿಗೆ ಒಂದು ದೊಡ್ಡ ಸುಳಿವು ಸಿಕ್ಕಿದೆ, ಸಾವಿನ ಬಗೆಗಿನ ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ. ತದನಂತರ ಅದೇ ಟೈಮ್ಗೆ ಅಲ್ಲಿಗೆ ಚರಣ್ ಭಾರ್ಗವಿ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ. ಚರಣ್ನ ನೋಡ್ತಿದ್ದಾಗೆ ಭಾರ್ಗವಿಗೆ ಶಾಕ್ ಆಗತ್ತೆ. ಅಷ್ಟರಲ್ಲಿ ಇಲ್ಲಿ ಅರ್ಜುನ್ ಬರ್ತಾರೆ. ಅರ್ಜುನ್ ಬಂದದ್ದ ಇಲ್ಲಿ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಅದನ್ನು ಕೇಳಿಸ್ಕೊಂಡಂತ ಚರಣ್ ಕುಸಿದು ಹೋಗ್ತಿದ್ದಾರೆ. ಕಡೆ ಭಾರ್ಗವಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಂತರ ಭಾರ್ಗವಿಗೂ ಕೂಡ ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ನನ್ನ ಅಣ್ಣ ಇದ್ದಾನೆ, ಅವನು ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಾನಂತ, ಇವನೇ ನನ್ನ ಅಣ್ಣ ಚರಣ್ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನ್ ಭಾರ್ಗವಿ ಕೂಡ ಗೊತ್ತಿಲ್ಲದಿರೋ ಹಾಗೆ ಪರಿಚಯ ಮಾಡ್ಕೋತಾರೆ. ಅಷ್ಟರಲ್ಲಿ ಬೃಂದಾ ಅಲ್ಲಿಗೆ ಬರ್ತಾಳೆ. ಬೃಂದಾ ಬಂದಿದ್ದೆ ಚರಣ್ನ ನೋಡಿ ತುಂಬಾ ಶಾಕ್ಗೆ ಒಳಗಾಗ್ತಾಳೆ. ನಂತರ ಚರಣ್ ಮಾವನ್ ಭೇಟಿ ಮಾಡಿದ್ಯಾ, ಹೋಗು ಮೊದಲು ಮಾವನ್ ಭೇಟಿ ಮಾಡಿ ಹೋಗು, ಮಾತಾಡು ಬಂದಿದ್ಯಾ ಅಂತ ಹೇಳಿ ಬೃಂದಾ ಹೇಳಿದಾಗ ಈ ಕಡೆ ಏನೋಣ ಇನ್ನೂ ಕೂಡ ಅಪ್ಪಂಗೆ ಗೊತ್ತಿಲ್ವಾ ನೀನು ಬಂದಿರೋದು, ಬಾ ಅಪ್ಪ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳಿ ಅರ್ಜುನ್ ಚರಣ್ನ ಕರ್ಕೊಂಡು ಅಪ್ಪನ ಹತ್ರಕ್ಕೆ ಹೋಗ್ತಾರೆ. ನಂತರ ಇಲ್ಲಿ ಬೃಂದ ಈ ಚರಣ್ ಎಲ್ಲ ಕೂಡ ಎಡ್ವರ್ಟ್ ಮಾಡಿಬಿಟ್ಟ. ಈ ಚರಣ್ ಬರ್ದೇ ಇದ್ದಿದ್ರೆ ಇವತ್ತು ನಿನ್ನ ಗಂಡಂಗೆ ನೀನೇ ಚರಣ್ನ ಲವರ್ ಅನ್ನೋ ವಿಷಯವನ್ನ ಹೇಳ್ತಿದ್ದ. ಆ ನಂತರ ಅವನೇ ನಿನ್ನ ಕುತ್ತಿಗೆ ಹಿಡಿದು ಹೊರಗಡೆ ದಪ್ತಿದ್ದ ಅಂತ ಭಾರ್ಗವಿ ಹೇಳಿದಾಗ, ಹೌದಾ ಆ ರೀತಿ ಆಗ್ತಿತ್ತ, ಸರಿ ಆಯಿತು ಬಿಡು, ಈಗಲೂ ಕೂಡ ನಾನೇ ಹೋಗಿ ಏನಾಯಿತು ಎಲ್ಲವನ್ನ ಕೂಡ ಹೇಳ್ತೀನಿ, ಆ ನಂತರ ಏನಾಗುತ್ತೆ ಅಂತ ನಿನಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ. ಅವರಿಬ್ರು ಅಣ್ಣ ತಮ್ಮದಿರು
ತುಂಬ ಕ್ಲೋಸ್ ಆಗಿದ್ದಾರೆ, ಆ ನಂತರ ಏನಾಗ್ಬೋದು, ನನ್ನ ಜೊತೆ ನಿನ್ನನ್ನು ಕೂಡ ಮನೆಯಿಂದ ಹೊರಗಡೆ ದಬ್ತಾರೆ, ಇದು ಓಕೆನಾ ನಿನಗೆ ಅಂತ ಭಾರ್ಗವಿ ಕೇಳಿದಾಗ ಇಲ್ಲಿ ಬೃಂದ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು, ನಾನು ಮನೆ ಬಿಟ್ಟು ಹೋಗಬಾರ್ದು, ನಿಜವಾಗ್ಲೂ ನಾಳೆಯಿಂದ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನೀನು ಮನೇಲಿ ಇರುವುದಿಲ್ಲ ಅವ್ನು ಬಂದಾಗ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮನೆಯಿಂದ ನಿನ್ನ ಓಡಿಸ್ಬೇಕು ಅಂದ್ಕೊಂಡಿದ್ದೆ, ಈಗ ನಾಳೆ ಬರ್ತಿದ್ದಾನೆ, ಬೆಳಿಗ್ಗೆ ಆದರೆ ನಿನ್ನ ಮುಖ ಎದ್ದು ನೋಡ್ತಿರ್ತಾನೆ, ನನ್ನ ರೂಮಲ್ಲಿ ಟಾರ್ಚರ್ ಕೊಡ್ತಾನೆ, ಏನು ಮಾಡಲಿ, ನಾನು ಹೇಗೆ ಹ್ಯಾಂಡಲ್ ಮಾಡಲಿ ಅಂತ ಬೃಂದ ಅನ್ಕೋತಿದ್ದಾಗೆ, ನೋಡುವಕ್ಕ ನಿನಗೆ ಒಂದು ಆಪ್ಷನ್ ಕೊಡ್ತೀನಿ, ಬೇಕಿದ್ರೆ ನಾನು ನಾಳೆ ಮನೆಯಲ್ಲಿ ಇರುವುದಿಲ್ಲ, ಗಂಡ ಹೆಂಡತಿ ಕೂತು ಮಾತಾಡ್ಕೊಳ್ಳಿ, ಚರಣ್ ಬಾಬಾ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಅಂತ ಭಾರ್ಗವಿ ಹೇಳಿದಾಗ, ಏನು ಗೀಸು ಅದು ಇದು ಅಂತ ಹೋಗಬೇಕು ಅಂತ ಬೃಂದ ಹೇಳಿದಕ್ಕೆ, ಅಕ್ಕ ಸುಮ್ಮನೆ ಅದನ್ನೆಲ್ಲ ನೆನಪು ಮಾಡಬೇಡ, ಕೋಟೆ ಎಲ್ಲನೂ ಕೂಡ ಮರೆತು ತುಂಬ ದಿನ ಆಗೋಯ್ತು, ನಾನು ನಿನ್ನ ಒಳ್ಳೇದಕ್ಕೋಸ್ಕರ ಹೇಳಿದೆ, ಅದು ಜಸ್ಟ್ ಒಂದಿನ ಮಾತ್ರ, ಆಮೇಲೆ ಪದೇ ನಾನು ಮನೆಯಿಂದ ಆಚೆ ಎಲ್ಲ ಇರೋಕ್ಕಾಗೋದಿಲ್ಲ, ಜಸ್ಟ್ ನಾಳೆ ಒಂದಿನ ಬೇಕಾದರೆ ಇರ್ತೀನಿ, ನೀನು ಬೇಕು ಅಂದರೆ ಯೋಚನೆ ಮಾಡಿ ನೋಡು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಬೃಂದ ಸರಿ ಆಯಿತು, ನಾಳೆ ಒಂದಿನ ನೀನು ಮನೇಲಿ ಇರಬೇಡ ಅಂದಾಗ ಮಾವ ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ ಭಾರ್ಗವಿ ಕೇಳೋದಕ್ಕೆ, ನಾನು ಅದನ್ನೆಲ್ಲ ಕೂಡ ಹ್ಯಾಂಡಲ್ ಮಾಡ್ಕೋತೀನಿ ಅಂತ ಬೃಂದ ಹೇಳ್ತಾಳೆ. ಈ ಕಡೆ ಭಾರ್ಗವಿ ಸಂಧ್ಯಾ ಸಾವಿನ ವಿಷಯವಾಗಿ ಹೊರಗಡೆ ಹೋಗ್ಬೇಕಿರುತ್ತೆ, ಹಾಗಾಗಿ ಇದೀ ಒಂದು ಸಂದರ್ಭವನ್ನ ಯೂಸ್ ಮಾಡಿಕೊಂಡು ಬೃಂದಾನ ಕೆಟ್ಟಾಗೆ ಬೀಳಿಸಿ ಮನೆಯಿಂದ ಆಚೆ ಹೋಗೋದಕ್ಕೆ ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡ್ಕೋತಾಳೆ ಭಾರ್ಗವಿ. ನಂತರ ಇಲ್ಲಿ ಚರಣ್ ಕರ್ಕೊಂಡು ಅರ್ಜುನ JP ಪಾಟೀಲ್ ಹತ್ರಕ್ಕೆ ಹೋಗ್ತಾರೆ, ಅಲ್ಲಿ ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಇದ್ದಾರೆ. ಈ ಕಡೆ ಚರಣ್ ಯಾವಾಗ ಬಂದೆ ತುಂಬಾ ಖುಷಿ ಆಗ್ತದೆ ಅಂತ ಎಲ್ಲಾನು ಕೂಡ ಹೇಳ್ತಾರೆ JP ಪಾಟೀಲ್. ನಂತರ ಅಲ್ಲಿ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ತಮ್ಮ ಹೇಳಿದ್ದನ್ನೆಲ್ಲ ತಗೊಂಡು ಬಂದ್ಯಾ ಚರಣ್ ಅಂತ ಕೇಳ್ತಿದ್ರೆ, ಇಲ್ಲಿ ಬೃಂದ ಮಗ ಅಂತ ನಗ್ನಗ್ತಾ ಮಾತಾಡ್ಸೋದಿಲ್ಲ, ನೆಕ್ಲೆಸ್ ಎಲ್ಲ ಬೇಕಂತ ಇವ್ರಿಗೆ ಅಂತ ಬೃಂದ ಮನಸ್ಸಲ್ಲಿ ಕೋಪ ಮಾಡ್ಕೋತಾರೆ. ನಂತರ ಇಲ್ಲಿ ಅರ್ಜುನ್ ಅಣ್ಣ ಹೇಗೂ ಬಂದಿದ್ದಾನೆ, ಅಣ್ಣ ಕೂಡ ಸಾಥ್ ಕೊಡ್ತಾನೆ, ಮದುವೆ ಪ್ರಿಪ್ರೇಷನ್ ಅಂತೂ ಅದ್ದೂರಿಯಾಗಿ ಆಗುತ್ತೆ ಅಂದಾಗ, ಈ ಬಾರಿನೂ ಕೂಡ ಸರಿಯಾಗಿ ಆಗುತ್ತಾ ಮದುವೆ ಇಲ್ವಾ, ಅಥವಾ ಮದುಮಗನ ಎದ್ದು ಹೋಗ್ಬಿಟ್ರೆ ಏನು ಮಾಡೋದು ಕಡೆ ಥರ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದಾಗ, ಇಬ್ರು ಕೂಡ ಲವ್ ಮಾಡಿ ಮದುವೆ ಆಗ್ತಿದ್ದಾರೆ, ಆ ರೀತಿ ಏನೂ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ, ಸುಮ್ಮನೆ ವಿನಾಕಾರಣ ಏನೇನು ಯೋಚನೆ ಮಾಡಬೇಡಿ ಅಂಕಲ್, ಮದುವೆನ ಅಚ್ಚುಕಟ್ಟಾಗಿ ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಬಾರಿ ಏನಾದರೂ ಮದುವೆಯಲ್ಲಿ ಹೆಚ್ಚು ಕಡಿಮೆ ಆಗಿ ಮದುವೆ ನಿಂತರೆ ಖಂಡಿತವಾಗ್ಲೂ ನಾನು ಮನುಷ್ಯನಾಗಿರುವುದಿಲ್ಲ, ಅಧಿಕಾರ ಅದು ಇದು ಯಾವುದು ಕೂಡ ಸಿಗುವುದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಕರೆಗಂಡಿಯನ್ನ ಶಕ್ತಿ ಪ್ರಸಾದ್ JP ಪಾಟೀಲ್ ಸಮೇತ ಅರ್ಜುನ್ ಎಲ್ರಿಗೂ ಕೂಡ ಕೊಡ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ ಹತ್ರ ಹೋಗಿದ್ದೆ, ನನ್ನ ಹತ್ರ ಸಂಧ್ಯಾ ಫೋನ್ ಇದೆ, ನನಗೆ ಅನಾಮಿಕ ಕಾಲ್ ಮಾಡಿದ್ರು ಅನ್ನಲ್ವಾ, ಅವರೇ ಇದನ್ನು ಕೊಟ್ಟಿದ್ದು ಅಂತ ಹೇಳಿದಾಗ, ನಮಗೆ ಸಿಗದಿರೋದು ಅವ್ರಿಗೆ ಹೇಗೆ ಸಿಕ್ತು ಅಂತ ಅಚ್ಚರಿಗೊಳಗಾಗ್ತಾರೆ ಇನ್ಸ್ಪೆಕ್ಟರ್. ನಂತರ ಸಂಧ್ಯಾ ಸತ್ತಿದೆಯಲ್ಲಿ ಹೇಗೆ ಸಾವಾಯಿತು ಅಂತ ಎಲ್ಲವನ್ನ ಕೂಡ ಭಾರ್ಗವಿ ಕೇಳಿದಾಗ, ಆ ಜಾಗಕ್ಕೆ ಹೋಗಿ ಹೇಗಾಯಿತು ಎಲ್ಲವನ್ನ ಕೂಡ ಪ್ರತಾಪ್ ಅವರು ಹೇಳ್ತಾರೆ. ನನಗೆ ಯಾಕೋ ಹೀಗೆ ಆಗಿದೆ ಅಂತ ಅನ್ನಿಸ್ತಿಲ್ಲ, ಬಿಕಾಸ್ ಅವಳ ಮೇಲೆ ಫಸ್ಟ್ ದಾಳಿ ಆಗಿದೆ, ಆ ನಂತರ ಆಕೆಯ ಸಾವಾಗಿರೋದು, ಹಾಗಾಗಿ ಅದೇ ಜಾಗದಲ್ಲಿ ಆಗಿರೋ ಚಾನ್ಸಸ್ ಇದೆ ಅಂತ ಭಾರ್ಗವಿ ಹೇಳ್ತಾರೆ. ಯಾವ ಒಂದು ಟೈಮಲ್ಲಿ ಆಕೆ ಸಾವಾಗಿದ್ದು ಅಂದಾಗ 3:30 ಅಂತ ತಿಳಿಸ್ತಾರೆ ಇಲ್ಲಿ ಪ್ರತಾಪ್ ಅವರು. ನಂತರ ಒಂದು ಮರಕ್ಕೆ ಗುದ್ದಿ ಏಟಾಗಿತ್ತು ಅಂತ ಹೇಳಿದ್ರಲ್ವಾ, ಅದು ಯಾವ ಸಮಯಕ್ಕಾಗಿರ್ಬೋದು ಅಂತ ಏನಾದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದೆಯಾ ಅಂತ ಭಾರ್ಗವಿ ಕೇಳಿದಾಗ, ಅದನ್ನು ಕೂಡ ಇನ್ಸ್ಪೆಕ್ಟರ್ ಹೇಳಲಿಕ್ಕೆ ಮುಂದಾಗ್ತಿದ್ದಾರೆ. ನಿಜವಾಗ್ಲೂ ಅಚ್ಚರಿ ಆಗ್ತದೆ, ಈ ಕಡೆ ಸಂಧ್ಯಾ ಸತ್ತಿದ್ದಾಳೆ, ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಗಿದೆ, ಇದೆಲ್ಲ ಆಗಿದ್ದು ಕೂಡ ಸಂಧ್ಯಾ ಬದುಕೋದಕ್ಕೆ ಹೇಗೆ ಸಾಧ್ಯ? ಹಾಗಿದ್ರೆ ಆ ಒಂದು ಮೆಹಂದಿ ಫಂಕ್ಷನ್ಗೆ ಖಂಡಿತವಾಗ್ಲೂ ಬಂದಿದ್ದು ಬೇರೆ ಯಾರೂ ಅಲ್ಲ, ಸಂಧ್ಯಾನೇ ಬಂದಿದ್ದ ಮೇಲೆ ಈ ಒಂದು ಸಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಹೇಗೆ? ಹಾಗಿದ್ರೆ ಸಂಧ್ಯಾ ಸಾವಿನ ನಿಗೂಢ ರಹಸ್ಯ ಬಟಾಬಯಲಾಗಬೇಕಾಗಿದೆ, ಅದರ ಹಿಂದಿನ ಕರಾಳ ಸತ್ಯ ಏನಿರ್ಬೋದು, ಅದ್ರ ಹಿಂದೆ ಇರ್ತಕ್ಕಂಥ ಸೂತ್ರಧಾರಿ ಯಾರಿರ್ಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ